ಯತೀಂದ್ರಗೆ ನೋಟಿಸ್ ಕೊಡುವ ಪೌರುಷ ನಿಮ್ಮಲ್ಲಿ ಇಲ್ವಾ ಡಿಕೆ? ನಿಮ್ಮ ಶಿಷ್ಯ ಇಕ್ಬಾಲ್ ಹುಸೇನ್ ಉಗ್ರಪ್ಪನಿಗೆ ನೋಟಿಸ್ ಕೊಡ್ತೀರಿ, ಆಗ ಇರುವ ನಿಮ್ಮ ಪೌರುಷ ಯತೀಂದ್ರಗೆ ನೋಟಿಸ್ ನೀಡೋದಕ್ಕೆ ಯಾಕಿಲ್ಲ ಅಂತ ಪ್ರಶ್ನೆಯನ್ನ ಮಾಡಲಾಗಿದೆ. ನಿಮ್ಮ ಶಿಷ್ಯ ಇಕ್ಬಾಲ್ ಹುಸೇನ್ ಉಗ್ರಪ್ಪನಿಗೆ ನೋಟಿಸ್ ಅನ್ನ ಕೊಡ್ತೀರಿ, ಆಗ ಇರುವ ನಿಮ್ಮ ಪೌರುಷ ಯತೀಂದ್ರಗೆ ನೋಟಿಸ್ ನೀಡಲು ಯಾಕಿಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನಿಮಗೆ ಅಷ್ಟೂ ಕೂಡ ಸಹಾಯಕತೆಯೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹೈಕಮಾಂಡ್ ಸಮ್ಮುಖದಲ್ಲಿ ಅಧಿಕಾರ ಹಂಚಿಕೆ ಮಾತುಕತೆ ಅಂತೀರಾ, ಆದ್ರೆ ದಿನ ಬೆಳಗಾದ್ರೆ ಕುರ್ಚಿ ವಿಚಾರದಲ್ಲಿ ಕಿತ್ತಾಡ್ತೀರಾ. ಈಗ ಸಿದ್ದರಾಮಯ್ಯನವರ ಪುತ್ರನ ಹೇಳಿಕೆ ಯಾರ ಬಲದಿಂದ ಬಂದಿದೆ ಇದು ನಿಮಗೆ ತಿಳಿಯದೆ ಡಿಕೆ ಶಿವಕುಮಾರ್ ಅವರೇ ಹೀಗಂತ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಹಾಕಿ ಬಿಜೆಪಿಯವರು ಟ್ವೀಟ್ ಅನ್ನ ಮಾಡ್ತಾ ಇದ್ದಾರೆ. ಯತೀಂದ್ರಗೆ ನೋಟಿಸ್ ಕೊಡುವ ಪೌರುಷ ನಿಮ್ಮಲ್ಲಿ ಇಲ್ವಾ ಡಿಕೆ ಅಂತ ಪ್ರಶ್ನೆಯನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ನಿಮ್ಮ ಶಿಷ್ಯ ಇಕ್ಬಾಲ್ ಹುಸೇನ್ ಉಗ್ರಪ್ಪನಿಗೆ ನೋಟಿಸ್ ಅನ್ನ ಕೊಡ್ತೀರಿ, ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಅನ್ನ ನೀಡ್ಲಿಕ್ಕೆ ನಿಮಗೆ ಆಗ್ತಾ ಇಲ್ವಾ? ಇಷ್ಟೊಂದು ಅಸಹಾಯಕತೆಯಿಂದ ಕೂಡಿದ್ದೀರಾ? ನಿಮ್ಗೆ ಇಷ್ಟೊಂದು ಅಸಹಾಯಕತೆ ಇದೆಯಾ? ನಿಮ್ಮನ್ನ ಬೆಂಬಲಿಸ್ತಾ ಇದ್ದಂತಹ ನಾಯಕರಿಗೆ ನೋಟಿಸ್ ಅನ್ನ ಕೊಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗತ್ತೆ ಅಂತ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ ಸದ್ಯಕ್ಕೆ ಬಿಜೆಪಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕೇವಲ ಬಿಜೆಪಿ ಅವರು ಅಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲೂ ಕೂಡ ಈ ಒಂದು ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾನೆ ಇದ್ದಾರೆ. ಯಾಕೆಂತಂದ್ರೆ ಸಾಕಷ್ಟು ಜನರಿಗೆ ಒಂದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂತಹ ಸಂದರ್ಭದಲ್ಲಿ ನೋಟಿಸ್ಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮಾತ್ರ ನೋಟಿಸ್ ಅನ್ನ ಕೊಟ್ಟಿಲ್ಲ. ಈ ಮೊದಲು ಕೂಡ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಾತನಾಡಿದ್ರು, ಆದ್ರೆ ಆ ಒಂದು ಸಂದರ್ಭದಲ್ಲೂ ಕೂಡ ನೋಟಿಸ್ ಕೊಟ್ಟಿಲ್ಲ. ಇದೇ ಮೊದಲ ಬಾರಿಗೆ ಒಂದು ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಾತನಾಡ್ತಾ ಇಲ್ಲ, ಆಲ್ರೆಡಿ ಒಂದು 2-3 ಬಾರಿ ಈ ಒಂದು ವಿಚಾರವಾಗಿ ಮಾತನಾಡಿದ್ದಾರೆ. ಮಾತನಾಡಿದ್ರು ಕೂಡ ಯಾವುದೇ ರೀತಿಯ ಶಿಸ್ತು ಕ್ರಮವನ್ನ ಜರುಗಿಸಿಲ್ಲ. ಈಗ ಸಿದ್ದರಾಮಯ್ಯ ಅವರ ಪುತ್ರನಿಗೆ ಪಕ್ಷದಲ್ಲಿ ಒಂದು ರೀತಿಯ ಕಾನೂನು ಇದೆಯಾ? ಹಾಗಾದ್ರೆ ಇದನ್ನ ಕಾಂಗ್ರೆಸ್ನವರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ, ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಉತ್ತರವನ್ನ ಕೊಡಲೇಬೇಕಾಗುತ್ತೆ. ಆ ಒಂದು ಟ್ವೀಟ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಬಿಜೆಪಿ ಅವರು ಸಾಲು ಸಾಲು ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರನ್ನ ಸಾಕಷ್ಟು ಪ್ರಶ್ನೆ ಕೂಡ ಕೇಳಿದ್ದಾರೆ. ಯತೀಂದ್ರಗೆ ನೋಟಿಸ್ ಕೊಡೋದಕ್ಕೆ ನಿಮಗೆ ಪೌರುಷ ನಿಮ್ಮಲ್ಲಿ ಇಲ್ಲವಾ ಡಿಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಮ್ಮ ಶಿಷ್ಯ ಇಕ್ಬಾಲ್ ಹುಸೇನ್ ಉಗ್ರಪ್ಪನಿಗೆ ನೋಟಿಸ್ ಅನ್ನ ಕೊಡ್ತೀರಿ, ಆಗ ಇರುವ ನಿಮ್ಮ ಪೌರುಷ ಯತೀಂದ್ರಗೆ ನೋಟಿಸ್ ನೀಡಲು ಯಾಕಿಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನಿಮ್ಗೆ ಅಷ್ಟು ಅಸಹಾಯಕತೆಯೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಸಾಲು ಸಾಲು ಪ್ರಶ್ನೆಗಳನ್ನ ಹಾಕಿ ಬಿಜೆಪಿ ಅವರು ಟ್ವೀಟ್ ಮಾಡಿದ್ದಾರೆ.